ಶ್ವೇತಾ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು ಬೆಂಗಳೂರಿಂದನೇ ಬಂದಿರೋದು. ಬಟ್ ನಾನು ಮುಂಚೆ ಡೌಟ್ ಇತ್ತು, MSc ಮೈಕ್ರೋಬಯಾಲಜಿ ಮಾಡಿರೋದು PG ಅಲ್ಲಿ. ಆಮೇಲೆ ನಾನು ಇನ್ಸ್ಟಿಟ್ಯೂಟ್ನ ವಿಸಿಟ್ ಮಾಡಿಬಿಟ್ಟು ಅಡ್ಮಿಷನ್ ಬ್ಲಾಕಲ್ಲಿ ಎಲ್ಲ ಇದು ಏನಿದೆ ಕ್ಲಾಸಸ್ ಯಾವ ಥರ ಹೆಂಗೆ ಅಂತ ಕೇಳ್ಕೊಂಡಾದ್ಮೇಲೆ ಸೊ ನಾನು ಒಂದೆರಡು ದಿವಸ ಟೈಮ್ ತೊಗೊಂಡೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಮನೆಗೆ ಹೋಗ್ಬಿಟ್ಟು ನಾನು ಇವ್ರದೆಲ್ಲ ವೀಡಿಯೋಸ್ ಎಲ್ಲ ನೋಡಿದೆ, ಸ್ವಲ್ಪ ಏನು ಓರಿಯೆಂಟೇಷನ್ ಕ್ಲಾಸಸ್ ಯೂಟ್ಯೂಬಲ್ಲಿ ಏನೇನು ಬಿಟ್ಟಿದ್ರು ಅದೆಲ್ಲ ಅಟೆಂಡ್ ಮಾಡಿದೆ. ಅದಾದಮೇಲೆ ಗೊತ್ತಾಯಿತು, ಓಕೆ ನಾನು ಎಕ್ಸಾಮ್ಸ್ ಬರಿಬೋದು, ಕ್ಲಾಸಸ್ಗೂ ಅಟೆಂಡ್ ಮಾಡ್ಬೋದು, ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಗೊತ್ತಾಯಿತು. ಆಮೇಲೆ ಬಂದು ಅಡ್ಮಿಷನ್ಸ್ ಮಾಡಿದೆ. ಆಮೇಲೆ ಈ ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸರ್ ಫ್ಯಾಕಲ್ಟಿ ಬಂದುಬಿಟ್ಟು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಏನೇ ಡೌಟ್ಸ್ ಇದ್ದು ಯಾವಾಗಾದರೂ ಬಂದು ಕೇಳ್ಕೊಳ್ಳಿ, ಕ್ಲಾರಿಫೈ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾರೆ. ಯಾರಾದರೂ ಬರಿಬೋದು, ಸೈನ್ಸ್ ಆಗಿರಲಿ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಯಾರಾದರೂ ಆಗಿರಲಿ ಬಂದು ಬರಿಬೋದು. ಸೊ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದೆ, ಒಳ್ಳೆ ಥರ ಟೀಚ್ ಮಾಡ್ತಾರೆ. ಇಲ್ಲಿ ಕ್ಲಾಸಸ್ ಎಲ್ಲ ಒಳ್ಳೆ ಥರ ಕಂಡಕ್ಟ್ ಮಾಡ್ತಾರೆ. ಟೆಸ್ಟ್ ಸೀರೀಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ನಮಗೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಮೆಂಟರ್ಶಿಪ್ಪನ್ನೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಯಾವ ಥರ ಬುಕ್ಸ್ ಓದಬೇಕು, ಯಾವ ಥರ ನೀವು ಸ್ಟಡಿ ಮಾಡಬೇಕು, ಯಾವ ಥರ ನೀವು ನೋಟ್ಸ್ ಮಾಡ್ಕೋಬೇಕು, ಆಮೇಲೆ ಯಾವ ಆಥರ್ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬೇಕು ಅಂತಲೇ ಹೇಳಿದ್ದಾರೆ. ಸೊ ನಾನು ರೆಕಮೆಂಡ್ ಮಾಡೋದಂದರೆ ಎಲ್ಲರೂ ಬಂದು ಇನ್ಸ್ಟಿಟ್ಯೂಟ್ನ ಜಾಯ್ನ್ ಆಗಿ ಓದಿ, ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.